ಶಾಲಾ ಶಿಕ್ಷಕರಾಗಬೇಕಾ? ಸರ್ಕಾರದಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ದಸರಾಗೆ ಸಿಹಿ ಸುದ್ದಿ ಕೊಟ್ಟಂತಹ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಯಾರೆಲ್ಲ ಶಾಲಾ ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿದ್ರಿ ಅವರಿಗೆ ಗುಡ್ ನ್ಯೂಸ್ ಇದು ನೋಡಿ. ಈಗ ಡಿಕೆ ಶಿವಕುಮಾರ್ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡ್ತಾ ಇದೆ. ಯಾರೆಲ್ಲ ಶಾಲಾ ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿದ್ರಿ ಅವರಿಗೆ ಗುಡ್ ನ್ಯೂಸ್. ದಸರಾಗೆ ಸಿಹಿ ಸುದ್ದಿ ಕೊಟ್ಟಂತಹ ಡಿಕೆ ಶಿವಕುಮಾರ್ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಗೆ ಈಗ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ. ಡಿಕೆ ಸರ್ಕಾರದಿಂದ ವೇಳಾಪಟ್ಟಿ ಸಹಿತ ಅಧಿಸೂಚನೆಯನ್ನ ನೀಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15,000 ಹುದ್ದೆ. ಇನ್ನು ನೆನೆಗುದ್ದಿಗೆ ಬಿದ್ದಿದ್ದಂತಹ 15,000 ಶಿಕ್ಷಕರ ಹುದ್ದೆ ನೇಮಕಾತಿಯಾಗುತ್ತೆ. 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಬೇಗ ಹೋಗಿ ಆನ್ಲೈನ್ ನಲ್ಲಿ ಚೆಕ್ ಮಾಡಿಕೊಳ್ಳಿ. ಇದನ್ನ ಹೇಗೆ ಅಪ್ಲೈ ಮಾಡಬೇಕು ಏನು ಅನ್ನುವಂಥದ್ದನ್ನ ಆನ್ಲೈನ್ ನಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಯಾರೆಲ್ಲ ಏನು ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿದ್ರಿ, ಶಾಲಾ ಶಿಕ್ಷಕರಾಗಬೇಕಂತ ಅವರಿಗೆ ಇದು ಗುಡ್ ನ್ಯೂಸ್. ಸರ್ಕಾರ ಈಗ ದಸರಾಗೆ ಬಂಪರ್ ಗಿಫ್ಟ್ ಅನ್ನ ನೀಡ್ತಾ ಇದೆ ಶಾಲಾ ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿದ್ದವರಿಗೆ. ಅಂದ್ರೆ 15,000 ಹುದ್ದೆಯ ಭರ್ತಿಗೆ ಈಗ ಮುಂದಾಗಿದೆ. ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 15,000 ಹುದ್ದೆ. ಡಿಕೆ ಸರ್ಕಾರದಿಂದ ವೇಳಾಪಟ್ಟಿ ಸಹಿತ ಅಧಿಸೂಚನೆಯನ್ನ ನೀಡಲಾಗಿದೆ. 15,000 ಶಿಕ್ಷಕರ ಹುದ್ದೆ ನೇಮಕಾತಿಗೆ ಈಗ ಸರ್ಕಾರ ಮುಂದಾಗಿರುವಂಥದ್ದು. ಬೇಗ ಬೇಗ ಹೋಗಿ ಆನ್ಲೈನ್ ನಲ್ಲಿ ನೀವು ಈ ಬಗ್ಗೆ ಚೆಕ್ ಮಾಡಿಕೊಳ್ಬಹುದಾಗಿದೆ. ಅಂದ್ರೆ ಹೇಗೆ ಅಪ್ಲೈ ಮಾಡಬೇಕು, ಏನೆಲ್ಲ ಇದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕಾಗುತ್ತೆ ಏನು ಅನ್ನುವಂಥದ್ದನ್ನ ಆನ್ಲೈನ್ ನಲ್ಲಿ ಚೆಕ್ ಮಾಡಿಕೊಳ್ಬೇಕಾಗಿದೆ. ಶಾಲಾ ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿದ್ದವರು, ಇಷ್ಟು ದಿನ ಕಾಯ್ತಾ ಇದ್ದಂಥವರಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಅದು ಒಂದಲ್ಲ ಎರಡಲ್ಲ 15,000 ಹುದ್ದೆ ಭರ್ತಿಗೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಇದು ದಸರಾಗೆ ಸಿಕ್ಕಿರುವಂತಹ ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು. ಕಾಯ್ತಾ ಇದ್ದಂತಹ ಏನು ನೋಡಿ, ಏನು ಸೆಪ್ಟೆಂಬರ್ನಲ್ಲಿ ಬೇರೆ ಬೇರೆ ದಿನಾಂಕದಲ್ಲಿ ಪರೀಕ್ಷೆ ಇರುತ್ತೆ. ಆಗಸ್ಟ್ 18ರಿಂದಲೇ ಆನ್ಲೈನ್ ಅರ್ಜಿಗೆ ಅವಕಾಶ ಇರುತ್ತೆ. ಸೆಪ್ಟೆಂಬರ್ನಲ್ಲೇ ಬೇರೆ ಬೇರೆ ದಿನಾಂಕ, ಆದರೆ ಆಗಸ್ಟ್ 18ರಿಂದಲೇ ಆನ್ಲೈನ್ಗೆ ಅರ್ಜಿಗೆ ಅವಕಾಶ ಇರುತ್ತೆ. ಆನ್ಲೈನ್ನಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿರುವಂಥದ್ದು. ಸೆಪ್ಟೆಂಬರ್ 7ರವರೆಗೂ ಕೂಡ ಆನ್ಲೈನ್ನಲ್ಲಿ ಅರ್ಜಿಗೆ ಅವಕಾಶ ಇರುತ್ತೆ. ಆಗಸ್ಟ್ 18ರಿಂದ ಸೆಪ್ಟೆಂಬರ್ 7ರವರೆಗೂ ಕೂಡ ಅವಕಾಶ ಇರುತ್ತೆ. 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದು ಪ್ರಾಥಮಿಕ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ದೈಹಿಕ ಶಿಕ್ಷಕ ಹಾಗೂ ವಿಜ್ಞಾನ ಶಿಕ್ಷಕರು, ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಯ ಭರ್ತಿಗೆ ಅಧಿಸೂಚನೆಯನ್ನ ಹೊರಡಿಸಿರುವಂಥದ್ದು. ನೋಡಿ, ನೇಮಕಾತಿ ಪ್ರಕ್ರಿಯೆಗೆ ಪರೀಕ್ಷಾ ಪ್ರಾಧಿಕಾರದಿಂದ 16 ಸದಸ್ಯರ ತಂಡ ಇರುತ್ತೆ. ಕಲ್ಯಾಣ ಕರ್ನಾಟಕ ಭಾಗದವರಿಗೆ 6,967 ಹುದ್ದೆಯನ್ನ ಮೀಸಲಿಡುವಂಥದ್ದು. ಉಳಿದ ಎಲ್ಲಾ ಭಾಗದವರಿಗೆ 8,033 ಹುದ್ದೆಗಳಿರುತ್ತೆ. ಒಟ್ಟು 15,000 ಹುದ್ದೆ ಭರ್ತಿಗೆ ಸರ್ಕಾರ ಅಧಿಸೂಚನೆಯನ್ನ ಹಾಕೊಂಡಿದೆ. ಆಗಸ್ಟ್ 18ರಿಂದ ಆನ್ಲೈನ್ನಲ್ಲಿ ಅರ್ಜಿಗೆ ಅವಕಾಶ ಇರುತ್ತೆ. ಸೆಪ್ಟೆಂಬರ್ 7ರವರೆಗೂ ಕೂಡ. ಇನ್ನು ಹುದ್ದೆಗಳ ವಿವರವನ್ನ ನೋಡೋದಾದ್ರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ 900 ಹುದ್ದೆ ಇರುತ್ತೆ. ದೈಹಿಕ ಶಿಕ್ಷಕರು 1ರಿಂದ 8ನೇ ತರಗತಿ 150 ಹುದ್ದೆಗಳಿರುತ್ತೆ. ಇನ್ನು ಪದವೀಧರ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ 8,500 ಹುದ್ದೆ. ಇನ್ನು ಗಣಕ ವಿಜ್ಞಾನ ಶಿಕ್ಷಕರು 500 ಹುದ್ದೆಗಳಿರುತ್ತೆ. ಪ್ರೌಢಶಾಲಾ ಸಹ ಶಿಕ್ಷಕರು 4,500 ಹುದ್ದೆಗಳು. ದೈಹಿಕ ಶಿಕ್ಷಣ ಶಿಕ್ಷಕರು 450 ಹುದ್ದೆಗಳು ಇರುವಂಥದ್ದು. ಇಲ್ಲಿ ಹುದ್ದೆಗಳ ಒಂದು ವಿವರವನ್ನು ನೋಡೋದಾದ್ರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಅದು 900 ಹುದ್ದೆ ಖಾಲಿ ಇರುತ್ತೆ. ಅದಕ್ಕೆ ಅಪ್ಲೈ ಮಾಡ್ಕೊಳ್ಬಹುದಾಗಿರುವಂಥದ್ದು ನೀವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕು ಅಂದ್ಕೊಂಡಿದ್ರೆ. ಇನ್ನು ದೈಹಿಕ ಶಿಕ್ಷಕರಾಗಬೇಕು ಅಂದ್ಕೊಂಡಿರೋರಿಗೆ 1ರಿಂದ 8ನೇ ತರಗತಿ 150 ಹುದ್ದೆಗಳು ಖಾಲಿ ಇದೆ. ಅದಕ್ಕೆ ನೀವು ಅಪ್ಲೈ ಮಾಡ್ಕೊಳ್ಬಹುದು. ಇನ್ನು ಪದವೀಧರ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿ 8,500 ಹುದ್ದೆ ಖಾಲಿ ಇದೆ. ಇದಕ್ಕೆ ಭರ್ತಿ ಆಗ್ತಾ ಇರುವಂಥದ್ದು. ಇದನ್ನ ನೀವು ಹೋಗಿ ಚೆಕ್ ಮಾಡ್ಕೊಳ್ಬಹುದಾಗಿದೆ. ಗಣಕ ವಿಜ್ಞಾನ ಶಿಕ್ಷಕರು 500 ಹುದ್ದೆಗಳು ಖಾಲಿ ಇದೆ. ಇನ್ನು ಪ್ರೌಢಶಾಲಾ ಸಹ ಶಿಕ್ಷಕರು 4,500 ಹುದ್ದೆಗಳಿವೆ. ದೈಹಿಕ ಶಿಕ್ಷಣ ಶಿಕ್ಷಕರು 450 ಹುದ್ದೆಗಳು ಖಾಲಿ ಇದೆ.